ಕಳೆದ 5 ದಿನಗಳಿಂದ ಆಹಾರ ಪದ್ಧತಿಯ ಬಗ್ಗೆ ತಿಳ್ಕೊಳ್ತಾ ಬರ್ತಿದ್ದೀವಿ ಮಾಸ್ಟರ್ಸ್. ಅದನ್ನ ಮುಂದುವರಿದ ಭಾಗವಾಗಿ ಇವತ್ತು ಇನ್ನೂ ಸ್ವಲ್ಪ ವಿಷಯವನ್ನು ನಾವೆಲ್ಲ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಯಾವ ಆಹಾರ ಸರಿಯಾಗಿತ್ತು, ಆಹಾರದ ಹೇಗಿರ್ಬೇಕು, ಮತ್ತೆ ನಮಗೆ ಆಹಾರ ನಾನ್ ವೆಜ್ ಇಂದ ವೆಜ್ ಆದರ ಅನುಭವವನ್ನ ತಿಳ್ಕೊಂಡ್ವಿ. ಅದಾದ ನಂತರ ನಿನ್ನೆ ನಾವು ಯಾವ ಆಹಾರವನ್ನು ಸ್ವೀಕರಿಸ್ಬೇಕು ಅಂತ ತಿಳ್ಕೊಂಡ್ವಿ. ಇಷ್ಟ ಆದ ನಂತರ ನಮ್ಮ ಗುರುಗಳು ಹೇಳ್ತಾರೆ, ನಾವು ಒಂದು ಜೀವನವನ್ನ ನಡೆಸಬೇಕು, ಸರಿಯಾದ ಜೀವನ ಅಂದ್ರೆ 9 ಸೂತ್ರಗಳಿದೆ ಅಂತ ಹೇಳ್ತಾರೆ. ಸರಿಯಾದ ಜೀವನಕ್ಕೆ 9 ಸೂತ್ರಗಳಿದೆ. ನಾವು ಆ 9 ಸೂತ್ರಗಳು ಏನು? ಸೊ ಇಲ್ಲಿ ಮುಖ್ಯವಾಗಿ ಆ 9 ಸೂತ್ರಗಳು ಏನು ಅಂದ್ರೆ, ನಮಗೆಲ್ಲ ಗೊತ್ತಿದೆ 5 ಫಿಂಗರ್ ಕಾನ್ಸೆಪ್ಟ್: ದೇಹ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ. ಸೊ ಅದರಲ್ಲಿ ಈ 3 ದೇಹ, ಮನಸ್ಸು, ಬುದ್ಧಿಗೆ ಸಂಬಂಧಿಸಿರದೆ ಆ ಫಸ್ಟ್ ಬರ್ತಕ್ಕಂಥ ಈ 9 ಜೀವನ ಸೂತ್ರಗಳು. ಯಾಕಂದ್ರೆ ಈ ದೇಹ, ಮನಸ್ಸು, ಬುದ್ಧಿ ಸರಿ ಇದ್ರೆ ನಾವು ಆತ್ಮ ಅಂತ ಗೊತ್ತಾಗುತ್ತೆ. ಈ 3ಕ್ಕೆ ಸಂಬಂಧಿಸಿರೋದು ಈ ಜೀವನ ಸೂತ್ರಗಳು 9. ಏನು 9 ಜೀವನ ಸೂತ್ರಗಳು ಅಂತಂದ್ರೆ, ಮೊದಲನೇದು ಆಹಾರ, ನಮ್ಮ ಹೊಟ್ಟೆಗೆ ಸಂಬಂಧಿಸಿದ್ದು. ಎರಡನೇದು ನಮ್ಮ ಮಾತಿಗೆ ಸಂಬಂಧಿಸಿದ್ದು. ಮೂರನೆಯದು ನಮ್ಮ ಯೋಚನೆಗೆ ಸಂಬಂಧಿಸಿದ್ದು. ಈ 9 ಸೂತ್ರಗಳು. ಸೊ ಮೊದಲನೇದು ಆಹಾರಕ್ಕೆ ಏನ್ ಸಂಬಂಧಿಸಿದ್ದು? ಹೊಟ್ಟೆಗೆ ಯುಕ್ತಾಹಾರ, ಮಿತಾಹಾರ, ನಿರಾಹಾರ. ಸೊ ಯುಕ್ತ ಆಹಾರ, ಮಿತ ಆಹಾರ, ನಿರಾಹಾರ, ಇದು ನಮ್ಮ ಹೊಟ್ಟೆಗೆ. ಎರಡನೇದು ನಮ್ಮ ಮಾತು: ಯುಕ್ತ ಭಾಷಣ, ಮಿತ ಭಾಷಣ, ನಿರ್ಭಾಷಣ. ಸೊ ಯುಕ್ತ ಭಾಷಣ, ಮಿತ ಭಾಷಣ, ನಿರ್ಭಾಷಣ. ಆಮೇಲೆ ನಮ್ಮ ಯೋಚನೆ, ಆಲೋಚನೆಗಳು: ಯುಕ್ತ ಯೋಚನೆ, ಮಿತ ಯೋಚನೆ, ನಿರ್ಯೋಚನೆ. ಸೊ ಇಷ್ಟನ್ನ ನಾವು ತಿಳ್ಕೊಂಡಿರ್ಬೇಕು. ಇವು ಸರಿಯಾದ 9 ಜೀವನ ಸೂತ್ರ. ನಮ್ಮ ಜೀವನ ಸರಿಯಾಗಿರ್ಬೇಕಂದ್ರೆ ಈ 9ನ್ನ ನಾವು ಫಾಲೋ ಮಾಡ್ಬೇಕು. ಅದರಲ್ಲಿ ಮುಖ್ಯವಾಗಿ ನಾವೀಗ ಆಹಾರ, ನಮ್ಮ ಹೊಟ್ಟೆಗೆ ಸಂಬಂಧಿಸಿರುವಂತ ಆಹಾರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಈ 3 ಸೂತ್ರಗಳನ್ನ ನಾವು ಅಳವಡಿಸ್ಕೊಳ್ಳೇಬೇಕು. ಆ 3 ಸೂತ್ರಗಳು ಏನು? ಯುಕ್ತಾಹಾರ, ಮಿತಾಹಾರ, ನಿರಾಹಾರ. ಏನು ಹಾಗಂದ್ರೆ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ? ಸೊ ನಾವು ಅದನ್ನ ಇವತ್ತು ತಿಳ್ಕೊಳ್ಳೋಣ ಮಾಸ್ಟರ್. ಸೊ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಈ ಆಹಾರ ಅನ್ನೋದು? ಈ ನಮ್ಮ ಹೊಟ್ಟೆಯಿಂದ, ಈ ಒಂದು ನಮ್ಮ ದೇಹದಿಂದ, ಈ ಶರೀರದಿಂದ ಪ್ರಾರಂಭ ಆಗುತ್ತೆ. ಈ ದೇಹಕ್ಕೆ ಮತ್ತೆ ಆಹಾರಕ್ಕೆ ಸಂಬಂಧ ಇದೆ. ನಾವು ಆ ವಿಷಯಗಳನ್ನ ಈ ಕಳೆದ 4 ದಿನಗಳಿಂದ ತಿಳ್ಕೊತಾ ಬರ್ತಿದೀವಿ. ಈ ದೇಹಕ್ಕೆ ಆಹಾರಕ್ಕೆ ಏನು ಸಂಬಂಧ? ಈ ದೇಹಕ್ಕೆ ನಾವೇನ್ ತಗೋತೀವಿ? ಆಹಾರ ಏನ್ ತಗೋತೀವಿ? ನಮ್ಮ ದೇಹ ಆ ರೀತಿ ಪ್ರಭಾವ ಬೀರುತ್ತೆ, ಅಂದ್ರೆ ರಿಫ್ಲೆಕ್ಟ್ ಆಗುತ್ತೆ. ಸೊ ನಾವು ತಿಂದದ್ದು ಅದನ್ನು ತೋರಿಸ್ತೀವಿ. ನಮ್ಮ ಆಲೋಚನೆ ಆಗಿರುತ್ತೆ, ನಾವು ಮಾಡುವ ಕೆಲಸ ಕೂಡ ಆಗಿರುತ್ತೆ. ಸೊ ಅದಕ್ಕೆ ಈ ದೇಹಕ್ಕೆ, ಈ ಸಂಬಂಧಕ್ಕೆ ಆ ರೀತಿ ಸಂಬಂಧ ಇದೆ. ಅದನ್ನ ನಿನ್ನೆ ನಮಗೆ ನಮ್ಮ ಸುಬ್ರಹ್ಮಣ್ಯ ಸರ್ ಹೇಳಿದ್ರು. ಒಂದು ಕಬ್ಬಿಣದ ರಾಡಿಗೆ 2 ತುದಿಗಳು ಹೇಗೋ, 2 ತುದಿಗಳಿದೆ. ಹೇಗೆ 2 ತುದಿಗಳಿದೆ? ಒಂದು ಕಡೆ ಒಂದು ದೇಹ, ಒಂದು ಕಡೆ ಆಹಾರ, ಎರಡೂ ಇದೆ ತುದಿ. ಹಾಗೆ ನಮ್ಮ ದೇಹ ಮತ್ತೆ ಆಹಾರ ಅನ್ನೊಂದು ಎರಡೂ ಸಂಬಂಧ ಇದೆ ಅಂತ ಹೇಳಿ. ಸೊ 100% ಇವೆರಡಕ್ಕೆ 100% ಸಂಬಂಧ ಇದೆ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಸೊ ಯುಕ್ತಾಹಾರ, ಮಿತಾಹಾರ, ನಿರಾಹಾರ, ಇದನ್ನ ಭಗವದ್ಗೀತೆಯಲ್ಲಿ ಹಾಗೇನೆ ಕೃಷ್ಣ ಅವರು ನಮಗ್ ತಿಳಿಸಿದ್ದಾರೆ. ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ನೋಡಿ: ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಭೇದಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಸ್ಯ. ಯುಕ್ತ ಅಂದ್ರೆ ಏನಿಲ್ಲ ಅಂದ್ರೆ ಮಿತ. ಯುಕ್ತ ಅಂದ್ರೇನು? ಮಿತ. ಯುಕ್ತ ಆಹಾರ ವಿಹಾರಸ್ಯ. ವಿಹಾರ ಅಂದ್ರೆ ನಾವೇನ್ ಮಾಡ್ತೀವಿ? ಹೊರಗಡೆ ಸುತ್ತಾಡೋದು ಅಥವಾ ವಿಶ್ರಾಂತಿ ತಗೊಳ್ಳೋದು, ಎಲ್ಲಾನು ಅದು ಕೂಡ ಮಿತವಾಗಿರ್ಬೇಕು. ಯುಕ್ತ ಆಹಾರ, ಯುಕ್ತ ವಿಹಾರ. ಯುಕ್ತ ಚೇಷ್ಟಸ್ಯ ಕರ್ಮಸು. ಯುಕ್ತ ಅಂದ್ರೆ ಮಿತ. ಚೇಷ್ಟಸ್ಯ ಅಂದ್ರೆ ಏನು? ಚೇಷ್ಟೆ ಅಂದ್ರೇನು? ನಮ್ಮ ಕೆಲಸ ಕಾರ್ಯಗಳು. ನಾವು ಪವಿತ್ರ ಮೇಡಮ್ ಚೇಷ್ಟಾ ಕ್ಷೇತ್ರ ಅಲ್ಲಿ ನೋಡಿದ್ವಿ. ವಾಕ್ಕ್ಷೇತ್ರ, ಚೇಷ್ಟಾ ಕ್ಷೇತ್ರ, ಭಾವನಾ ಕ್ಷೇತ್ರದಲ್ಲಿ ಚೇಷ್ಟಾ ಕ್ಷೇತ್ರ ನೋಡಿದ್ವಿ. ಚೇಷ್ಟೆಗಳು ಕೂಡ ಏನಾಗಿರ್ಬೇಕು? ಯುಕ್ತವಾಗಿರ್ಬೇಕು.
ಕರ್ಮಸು. ಸೊ ನಮ್ಮ ಕರ್ಮಗಳು, ನಮ್ಮ ಕೆಲಸಗಳು ಏನಿರುತ್ತೆ ಆವಾಗ ಸಮತೋಲನವಾಗಿರುತ್ತೆ, ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಾವು ಮಿತವಾದಂತಹ ಆಹಾರ, ಮಿತವಾದಂತಹ ವಿಶ್ರಾಂತಿ, ನಮ್ಮ ಚೇಷ್ಟೆಗಳು ಮಿತವಾಗಿದ್ರೆ ನಮ್ಮ ಕೆಲಸಗಳೆಲ್ಲ ಏನಾಗಿರುತ್ತೆ, ಸಮತೋಲನ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯುಕ್ತ ಸ್ವಪ್ನ ಬೋಧಸ್ಯ ಯೋಗೋ ಭವತಿ ದುಃಖ. ಯೋಗ ಅಂದ್ರೆ ನಮ್ಗೆ ಇಲ್ಲಿ ಏನರ್ಥ, ಧ್ಯಾನ ಅಂತ ಅರ್ಥ. ನಮ್ಗೆ ಆಲ್ರೆಡಿ ಎಲ್ಲ ಗೊತ್ತಿದೆ. ಸೊ ಪತಂಜಲಿ ಅವರು ಹೇಳಿದರೆ ಯೋಗ ಅಂದ್ರೆ ನಮ್ಗೆ ಇಲ್ಲಿ ಧ್ಯಾನ ಅಂತ. ಯೋಗೋ ಭವತಿ ದುಃಖ. ನಮ್ಮ ಯುಕ್ತ ಸ್ವಪ್ನ, ಯುಕ್ತ ಅಂದ್ರೆ ಮಿತಿ ಅಂತ ಗೊತ್ತಿದೆ, ಸ್ವಪ್ನ ಅಂದ್ರೆ ಇಲ್ಲಿ ನಿದ್ದೆ. ನಮ್ಮ ನಿದ್ದೆ ಕೂಡ ಏನಿರಬೇಕು, ಕಡಿಮೆ ಇರಬೇಕು, ಎಷ್ಟು ಬೇಕು ಅಷ್ಟೇ. ಅವಬೋಧಸ್ಯ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿದ್ದೆ ಮತ್ತು ಎಚ್ಚರ ಸ್ಥಿತಿ ಎರಡೂ ಕೂಡ ನಮ್ಗೆ ಏನಾಗಿರ್ಬೇಕು, ಯುಕ್ತವಾಗಿರ್ಬೇಕು. ಜಾಸ್ತಿ ಮಲಗಬಾರ್ದು, ಜಾಸ್ತಿ ಎಚ್ಚರವಾಗೂ ಇರಬಾರ್ದು. ಅಂದ್ರೆ ದಿನ ಎಲ್ಲ ಎಚ್ಚರವಾಗೂ ಇರಬಾರ್ದು. ನಿದ್ದೆ ಎಷ್ಟು ಬೇಕು ಅಷ್ಟು ಮಾಡಬೇಕು, ಎಷ್ಟು ಎಚ್ಚರವಾಗಿರ್ಬೇಕು ಅಷ್ಟೇ ಎಚ್ಚರವಾಗಿ. ಎರಡೂ ಏನಾಗಿರ್ಬೇಕು, ಸಮತೋಲನವಾಗಿರ್ಬೇಕು. ಆಗ ಏನಾಗುತ್ತೆ ನಮಗೆ, ಯೋಗೋ ಭವತಿ ದುಃಖ. ಎರಡೂ ಸರಿಯಾಗಿದ್ದು ನಾವು ಮಾಡುವಂತಹ ಯೋಗ ಅಂದ್ರೆ ಧ್ಯಾನ ಅಭ್ಯಾಸದಲ್ಲಿದ್ರೆ ನಮಗೆ ಯಾವುದೇ ರೀತಿಯಾದಂತಹ ದುಃಖ ಬರೋದಿಲ್ಲ. ಅದನ್ನೇ ನಮ್ಗೆ ಹೇಳಿರೋದು ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬಾಧ್ಯಸ್ಯ ಯೋಗೋ ಭವತಿ ದುಃಖ. ಇವೆಲ್ಲ ಸಮತೋಲನವಾಗಿದ್ದಾಗ ನಮಗೆ ದುಃಖ ಅನ್ನೋದು ಇರೋದೇ ಇಲ್ಲ. ಎಲ್ಲ ಮಿತವಾಗಿರ್ಬೇಕು, ಆಗ ಮಾತ್ರ ಸಾಧ್ಯ ಆಗತ್ತೆ. ಅದಕ್ಕೆ ಇದನ್ನ ನಮ್ಮ ಗುರುಗಳು ಶ್ರೀಕೃಷ್ಣ ಆಗ ಹೇಳಿರೋದನ್ನ ಉದಾಹರಣೆಯಾಗಿ ಹೇಳ್ತಿದ್ದಾರೆ. ಅದಕ್ಕೆ ನಮಗೆ ಇದರ ಭಾಗವಾಗಿ ನಾವು ಇವತ್ತು 3 ಸೂತ್ರಗಳನ್ನ ತಿಳ್ಕೊತಾ ಇದೀವಿ. ಯುಕ್ತಾಹಾರ, ಮಿತಾಹಾರ, ನಿರಾಹಾರ. ಈಗ ಯುಕ್ತ ಅಂದ್ರೆ ಗೊತ್ತಾಯ್ತು. ಇವಾಗ ನಾವು ಇದೆಲ್ಲವನ್ನ ತಿಳ್ಕೊಂಡ್ವಿ, ಕೃಷ್ಣ ಹೇಳಿದ್ದು. ಅದು ಹೇಗೆ ಅದನ್ನ ತಿಳ್ಕೊಳ್ತಾ ಬರೋಣ. ಯುಕ್ತಾಹಾರ, ಈ 3ರಲ್ಲಿ ಮೊದಲನೇದು ಯುಕ್ತಾಹಾರ. ವಾಟ್ ಈಸ್ ಯುಕ್ತಾಹಾರ? ಯುಕ್ತಾಹಾರ ಅಂದ್ರೆ ಏನು ಅಂದ್ರೆ ಕ್ವಾಲಿಟಿ ಆಫ್ ಫುಡ್. ಯಾವ ರೀತಿಯ ಆಹಾರವನ್ನ ಸ್ವೀಕರಿಸಬೇಕು. ಯುಕ್ತಾಹಾರ ಮಿತವಾಗಿ ಸ್ವೀಕರಿಸಬೇಕು, ಬಟ್ ಯಾವ ರೀತಿಯ ಆಹಾರವನ್ನ ಸ್ವೀಕರಿಸಬೇಕು ಫಸ್ಟ್. ಸೊ ನೆಕ್ಸ್ಟ್ ಬರೋದು ನಮಗೆ ಮಿತಾಹಾರ. ಕ್ವಾಂಟಿಟಿ, ಎಷ್ಟು ಆಹಾರವನ್ನ ಸ್ವೀಕರಿಸಬೇಕು, ಯಾವ ಆಹಾರ ಸ್ವೀಕರಿಸಬೇಕು, ಎಷ್ಟು ಆಹಾರವನ್ನು ಸ್ವೀಕರಿಸಬೇಕು, ಯಾವಾಗ ಸ್ವೀಕರಿಸಬೇಕು. ನಿರಾಹಾರ. ಈ 3 ನಾವು ಆಚರಣೆ ಮಾಡ್ಕೋಬೇಕು. ಸೊ ಯುಕ್ತ ಆಹಾರ, ಯಾವ ರೀತಿಯ ಆಹಾರ, ಯುಕ್ತ ಮತ್ತೆ ಅಯುಕ್ತ. ಸರಿಯಾದ ಆಹಾರ, ಸರಿಯಲ್ಲದ ಆಹಾರ ಎರಡೂ ಇದೆ. ನಾವು ಅದರಲ್ಲಿ ಫಸ್ಟ್ ಯಾವುದನ್ನ ಚೂಸ್ ಮಾಡಬೇಕು. ನಾವು ಯಾವಾಗ್ಲೂ ಯುಕ್ತ ಆಹಾರವನ್ನ ಚೂಸ್ ಮಾಡಬೇಕು. ಅದನ್ನೇ ನಮಗೆ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು. ಯುಕ್ತ ಆಹಾರದ ಬಗ್ಗೆ ನಾವು ಇವಾಗ ತಿಳ್ಕೊಂಡ್ವಲ್ಲ, ಅದನ್ನೇ ನಾವು ಚೂಸ್ ಮಾಡ್ಬೇಕು. ಸೊ ಈ ನಮ್ಮ ಒಂದು ಪ್ರಪಂಚದಲ್ಲಿ ಎಲ್ಲರೂ ಏನಾಗ್ತಿದೆ, ಅಯುಕ್ತ ಆಹಾರದ ಕಡೆ ಹೋಗ್ತಾ ಇದ್ದಾರೆ. ಅಂದ್ರೆ ಬೇಡದೆ ಇರ್ತಕ್ಕಂಥ ಆಹಾರ, ಅದರ ಕಡೆನೇ ಹೋಗ್ತಿದ್ದಾರೆ. ಸರಿಯಲ್ಲದ ಆಹಾರವನ್ನೇ ಚೂಸ್ ಮಾಡ್ತಿದ್ದಾರೆ. ಬಟ್ ನಮಗೆ ಈ ಪ್ರಪಂಚದಲ್ಲಿ PSM ಮಾಸ್ಟರ್ಸ್ ಬಂದಿರೋದು ಯುಕ್ತ ಆಹಾರ ಯಾವುದು, ಸರಿಯಾದ ಆಹಾರ ಯಾವುದು ಅನ್ನು ತೋರಿಸೋದಕ್ಕಾಗೆ ಬಂದಿದ್ದಾರೆ ಪಿರಮಿಡ್ ಮಾಸ್ಟರ್ಗಳು. ಸೊ ಯುಕ್ತ ಅಂದ್ರೆ ನಮಗೆ ಗೊತ್ತಿದೆ. ಅಯುಕ್ತ ಆಹಾರ ಅಂತಂದ್ರೆ ಮಾಂಸಾಹಾರ, ಸೊ ಹಿಂಸೆ ಮಾಡೋದು ಎಲ್ಲವುದು ಅಯುಕ್ತ ಆಹಾರ. ಅದು ನಮಗ್ ಬೇಕಿಲ್ಲ, ರಾಂಗ್ ಫುಡ್ ಅದು. ನಾವು ಇಲ್ಲಿ ಯುಕ್ತ ಆಹಾರವನ್ನ ಚೂಸ್ ಮಾಡಬೇಕು. ಸೊ ಇಲ್ಲಿ ನಾವು ಯಾವುದು ಮಾಡ್ತೀವಿ ಅದು ನಮ್ಮ ಇಂಪ್ಯಾಕ್ಟ್ ಆಗಿರುತ್ತೆ. ಅದೆಲ್ಲ ನಮಗೆ ಈ ಆಹಾರ ಪದ್ಧತಿಯಲ್ಲಿ ತಿಳ್ಕೊಳ್ತಾ ಬರ್ತಿದೀವಿ. ಅದಕ್ಕೆ ನಾವೇನ್ ಮಾಡಬೇಕು, ಯುಕ್ತ ಆಹಾರವನ್ನ ಚೂಸ್ ಮಾಡಬೇಕು. ಸೊ ಕ್ವಾಲಿಟಿ, ಯಾವ ರೀತಿಯ ಆಹಾರ ಅಂದ್ರೆ ಯುಕ್ತ ಆಹಾರ. ಯುಕ್ತ ಅಂದ್ರೆ ಸರಿಯಾದ ಆಹಾರ ಪದ್ಧತಿ, ಅದು ಸಸ್ಯಾಹಾರ ಪದ್ಧತಿ. ಫಸ್ಟ್ ನಾವೇನ್ ಚೂಸ್ ಮಾಡಬೇಕು, ರೈಟ್ ಫುಡ್. ಸೊ ನಮ್ಮ ಆಹಾರ, ಅದನ್ನ ನಾವು ಫಸ್ಟ್ ದಿನ ತಿಳ್ಕೊಂಡಿದೀವಿ, ಸಸ್ಯಾಹಾರಿಗಳಾಗಬೇಕು. ಅದೇ ನಮ್ಮ ಫಸ್ಟ್ ಜೀವನ ಸೂತ್ರ, ಯುಕ್ತ ಆಹಾರ. ಸೊ ಅದನ್ನೇ ಕೃಷ್ಣ ಹೇಳಿರೋದನ್ನ ನಾವು ತಿಳ್ಕೊಂಡ್ವಿ, ಯುಕ್ತಾಹಾರ. ಸೊ ಅದೆಲ್ಲರೂ ನಾವು ಆಚರಣೆಗೆ ತಗೋಬೇಕು, ಯುಕ್ತಾಹಾರ. ಸೊ ಇವಾಗ ನಾವು ಸರಿಯಾದ ಆಹಾರವನ್ನ ತಗೊಂಡ್ವಿ. ಸೊ ಯುಕ್ತ ಆಯ್ತು. ಎರಡನೇದಕ್ಕೆ ಏನು ಹೋಗ್ಬೇಕು, ಮಿತಾಹಾರ. ಏನು ಮಿತಾಹಾರ ಅಂದ್ರೆ ಕ್ವಾಂಟಿಟಿ ಆಫ್ ಫುಡ್. ಸರಿಯಾದನ್ನ ಚೂಸ್ ಮಾಡ್ಕೊಂಡ್ವಿ, ಬಟ್ ಚೂಸ್ ಮಾಡ್ಕೊಂಡಿರೋದನ್ನ ಎಷ್ಟು ತಿನ್ಬೇಕು ನಾವು. ಸೊ ಅದೇ ಕ್ವಾಂಟಿಟಿ ಆಫ್ ಫುಡ್. ಸರಿಯಾದ ಆಹಾರವನ್ನ ಎಷ್ಟು ತಿನ್ನಬೇಕು.
ಸೊ ಎಷ್ಟು ಆಹಾರ ಸ್ವೀಕರಿಸ್ಬೇಕು, ನಮಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ನಾವು ಕುತ್ತಿಗೆ ಮಟ್ಟ ತಿಂತಾನೇ ಇರ್ತೀವಿ. ಅದು ತೇಗ್ ಬಂದು ಅದು ತಿನ್ನೋದೆಲ್ಲ ಮೂರ್ಖತ್ವ ಅಂತ ಹೇಳ್ತಾರೆ ನಮ್ಮ ಗುರುಗಳು. ನಾವೆಷ್ಟೋ ಜನ ಈಗಲೂ ಕೂಡ ಆಹಾರ ಚೆನ್ನಾಗಿದೆ, ಟೇಸ್ಟಿ ಆಗಿದೆ ಅಂದ್ರೆ ತಿಂತಾನೆ ಇರ್ತೀವಿ. ಅದನ್ನು ಇನ್ಕ್ಲೂಡ್ ನಾನು ಮಾಡಿದ್ದೀನಿ ಟೈಮ್ಸ್. ಬಟ್ ಈಗ ಎಚ್ಚರ ಸ್ಥಿತಿಯಲ್ಲಿ ಇರ್ತೀವಿ. ಈಗಲೂ ಟೈಮ್ಸ್ ಅವೇರ್ನೆಸ್ ಇಲ್ಲ ಅಂದ್ರೆ ಆಹಾರ ಚೆನ್ನಾಗಿದೆ ಅಂದ್ರೆ ತಿಂತಿರ್ತೀವಿ. ಬಟ್ ಅದು ಮೂರ್ಖತ್ವ ಅಂತ ಹೇಳ್ತಾರೆ. ಹೌದು, ಮೂರ್ಖತ್ವನೇ. ನಾವು ನಮಗ್ ನಾವೇ ರಿಯಲೈಸ್ ಮಾಡ್ಕೋಬೇಕು, ನಾವು ತಿಂತಿರೋದು ಸರಿ ಇದೆನಾ, ಇಲ್ಲ ತಪ್ಪು. ಸರಿಯಾಗಿದೆ ಅಂದ್ರೆ ತಿಂದ್ರೆ ಏನಾಗುತ್ತೆ ನಾವು ತಿಳ್ಕೋಬೇಕು. ತಿಂತಾ ಇರ್ಬೇಕಾದ್ರೆ ಎಚ್ಚರ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ನಾವು ಗೊತ್ತಾಗುತ್ತೆ ಸಾಕಾ ಬೇಕಾ. ಇಲ್ಲ ಅಂದ್ರೆ ಸುಮ್ಮನೆ ತಿಂತಾನೆ ಇರ್ತೀವಿ. ಅದು ಮಿತಾಹಾರ. ಮಿತಾಹಾರವನ್ನ ನಾವು ಫಾಲೋ ಮಾಡಬೇಕು. ಅದಕ್ಕೆ ನಾವು ಯಾವಾಗ್ಲೂ ಇವಾಗ ಎಕ್ಸಾಂಪಲ್ ಯಾವಾಗ ತಿಂತೀವಿ, ಟೈಮ್ ಆಯ್ತು ಅಂದ್ರೆ ಊಟ ಮಾಡ್ತೀವಿ. 8:30 9 ಗಂಟೆ ಆಯ್ತು ತಿಂಡಿ ಮಾಡ್ಬೇಕು, 1:30 ಆಯ್ತು ಊಟ ಮಾಡ್ಬೇಕು. ನಿಮ್ಮ ಹೊಟ್ಟೆ ಯಾವಾಗ ಹಶ್ವಾಗುತ್ತೆ ಆವಾಗ ತಿನ್ಬೇಕು. ಮತ್ತೆ ಹೊಟ್ಟೆ ಹಶ್ವಾಗಿದೆ ಅಂತ ಹೊಟ್ಟೆ ತುಂಬಾ ತಿನ್ಬಾರ್ದು ಯಾವಾಗ್ಲೂ. ನಮ್ಮ ಗುರುಗಳು ಹೇಳ್ತಾರೆ, ಹೊಟ್ಟೆ ನಿಮಗೆ ಎಷ್ಟು ಹಶ್ವಾಗಿದೆ ತಿಂತ ಅದ್ರಲ್ಲಿ ಅರ್ಧ ಮಾತ್ರ ತಿನ್ಬೇಕು, ಇನ್ನ ಅರ್ಧ ಖಾಲಿನೇ ಇಟ್ಕೋಬೇಕು. ಹೊಟ್ಟೆ ಹಶ್ವಾದಾಗ ಆಹಾರ ತೆಗೆದುಕೊಳ್ಬೇಕು. ಅರ್ಧ ತುಂಬಿದ ತಕ್ಷಣ ನಾವೇನ್ ಮಾಡ್ಬೇಕು, ನಿಲ್ಲಿಸ್ಬಿಡ್ಬೇಕು. ಸೊ ಅದಕ್ಕೆ ನಮ್ಮ ಹೊಟ್ಟೆಯಲ್ಲಿ ಒಂದು ಭಾಗವನ್ನು ಯಾವಾಗ್ಲೂ ಖಾಲಿ ಇಟ್ಕೊಂಡಿರ್ಬೇಕು. ಅದು ಬಿಟ್ಟು ನಾವು ಊಟ ಮಾಡ್ತಿದೀವಿ ಅಂದ್ರೆ ಹೊಟ್ಟೆ ತುಂಬಿ ನೆಕ್ಸ್ಟ್ ಮತ್ತೆ ಸಿಗುತ್ತೋ ಇಲ್ವೋ ಆ ರೀತಿಯಲ್ಲಿ ತಿಂತೀವಿ. ಅದು ನಮ್ಮ ಮೂರ್ಖತ್ವ. ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಕ್ವಾಲಿಟಿ ಎಷ್ಟು ತಿನ್ನಬೇಕು ನಾವು ಅನ್ನೋದನ್ನ ಕಲಿಬೇಕು. ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಅದು ಒಂದು ರೀತಿಯ ಆಹಾರ ಪದ್ಧತಿ. ಸೊ ಮೊದಲನೇದು ಯುಕ್ತ ನೋಡೋದು, ಇಲ್ಲಿ ಮಿತ. ಎಷ್ಟು ತಿನ್ಬೇಕು ಹೇಳಿದ್ರಲ್ಲ, ಅರ್ಧ ಭಾಗ, ಇನ್ನೂ ಸ್ವಲ್ಪ ಭಾಗವನ್ನ ಹೊಟ್ಟೆ ಕಾಲಿಟ್ಕೋಬೇಕು. ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಾವು ನಮ್ ಗುರುಗಳು ಯಾವಾಗ್ಲೂ ಕೊಟ್ರು ತಿಂತಾ ಇರ್ತಿದ್ರು. ಪತ್ರಿ ಸರು ಯಾರೇನ್ ಕೊಟ್ರು ತಿಂತಿದ್ರು. ಬಟ್ ಕೊಟ್ಟಿದ್ದಷ್ಟನ್ನು ತಿಂತಿರ್ಲಿಲ್ಲ, ಸ್ವಲ್ಪ 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 ತಿಂತಾ ಇದ್ರು. ಸೊ ಒಂದ್ಸರಿ ಇಲ್ಲಿಂದ ಸರ್ ನಾವು ಮೈಸೂರಿಗೆ ಬಂದಾಗ ರಿಟರ್ನ್ ಹೋಗ್ತಾ ಇರ್ಬೇಕಾದ್ರೆ, ಚನ್ನಪಟ್ಟಣ ರಾಮನಗರ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸ್ನಾಕ್ಸ್ ಕೊಡ್ತಿದ್ರು. ಪತ್ರಿ ಸರ್ಗೆ ಪೊಟ್ಯಾಟೊ ಚಿಪ್ಸ್ ಅಂದ್ರೆ ತುಂಬಾ ಇಷ್ಟ. ಬೆಳಗ್ಗೆ ತಿಂಡಿ ತಿಂದಿದ್ರು. ಬಟ್ ಸರ್ ಎಷ್ಟು ತಿಂದಿದ್ರು ಅಂದ್ರೆ 1 ಇಡ್ಲಿ 2 ವಡ ಅಷ್ಟೇ ತಿಂದಿದ್ದು ಸರ್. ನೋಡಿ, ಅವ್ರಿಗೆ ಇಷ್ಟ ಇಡ್ಲಿ ವಡ 4 ತಿನ್ಬೋದಲ್ವಾ, ಆದ್ರೆ ಅಷ್ಟೇ ತಿಂದಿದ್ದು ಸರ್. ಅದಾದ್ಮೇಲೆ ಮುಂದೆ ಹೋದ್ವಿ. ಅಲ್ಲಿ ಅವರು ಕಾಫಿ ಟೀ ಎಲ್ಲ ಹೇಳಿದ್ರು. ಸರ್ ಏನು ತಗೊಳ್ಳಿಲ್ಲ, ಕಾಫಿ ಅದು ½ ಗ್ಲಾಸ್ ಅಷ್ಟೇ. ಓಕೆ, ಅಲ್ಲಿ ಇನ್ನೂ ಜಾಗ ಇತ್ತು. ಮುಂದೆ ಹೋದ್ವಿ, ಪೊಟ್ಯಾಟೊ ಚಿಪ್ಸ್ ಕೊಟ್ರು. ಸರ್ ಏನ್ ಮಾಡಿದ್ರು, ಅವ್ರಿಗೆ ಇಷ್ಟ, ಅಲ್ಲಿ ಇಷ್ಟ ಅಂತ ತಗೊಂಡು ತಿನ್ಲಿಲ್ಲ, ಅದನ್ನ ಇಸ್ಕೊಂಡ್ರು ಬಂದ್ರು. ಕಾರಲ್ಲಿ ಜರ್ನಿ ಮಾಡ್ತಾ ಅವ್ರಿಗೆ ಎಷ್ಟು ಬೇಕು ಅಷ್ಟೊಂದು ಕೊಟ್ಟಿದ್ರು, ಎಷ್ಟು ಬೇಕು ಅಷ್ಟು ತಿಂದ್ರು ಅಷ್ಟೇ. ಅಂದ್ರೆ ನೋಡಿ, ನಮ್ಮ ಹೊಟ್ಟೆಯಲ್ಲಿ ಖಾಲಿ ಜಾಗವನ್ನು ಇಟ್ಕೊಂಡಾಗ ಏನ್ ಬೇಕು ಎಷ್ಟು ಬೇಕು ತಿಂತಾ ಇರ್ತೀವಿ. ಅದೇ ಅಲ್ಲಿ ಇಡ್ಲಿ ಫುಲ್ ಹೊಟ್ಟೆ ತುಂಬಾ ಸರ್ ತಿಂದ್ಬಿಟ್ಟಿದ್ರೆ ಹೊಟ್ಟೆಯಲ್ಲಿ ಎಲ್ಲಿ ಜಾಗ ಇರ್ತಾ ಇತ್ತು. ಅಂದ್ರೆ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ನಾವು ಅದನ್ನು ಕೂಡ ಅಭ್ಯಾಸ ಮಾಡಬೇಕು. ಸೊ ಹೀಗೆ ಹೊಟ್ಟೆಯಲ್ಲಿ ಒಂದು ಭಾಗ ಕಾಲಿದ್ರೆ ನಮ್ಗೆ ಇಷ್ಟವಾಗಿರೋದು ಮುಂದೆ ಸಿಗುತ್ತೆ, ಅದನ್ನ ತಿನ್ಬೋದು. ಇಲ್ಲೇ ತಿಂದ್ರೆ ಮುಂದೆ ಸಿಗೋದು. ಸೊ ಅದಕ್ಕೆ ಯಾವಾಗ್ಲೂ ಹೊಟ್ಟೆ ತುಂಬಾ ತಿನ್ನೋದಕ್ಕಿಂತ ನಮ್ಮ ಹೊಟ್ಟೆ ಅರ್ಧ ಭಾಗವನ್ನು ತಿಂದು ಅರ್ಧ ಭಾಗವನ್ನು ಖಾಲಿ ಇಟ್ಕೊಂಡಾಗ ಸೊ ತಿನ್ಬೋದು. ಅಥವಾ ಅರ್ಧ ಖಾಲಿ ಇದ್ರೆ ನಮ್ಗೆ ಏನು ನೋವಾಗಲ್ಲ. ಅದಕ್ಕೆ ಒಂದು ಭಾಗ ಖಾಲಿ ಇರಬೇಕು. ಸೊ ಇದರಿಂದ ನಾವು ಮಿತ ಆಹಾರ ಅಂದ್ರೆ ಯಾವಾಗ್ಲೂ ಮಾಸ್ಟರ್ಸ್ ಕುತ್ತಿಗೆ ಮಠ ಸಾಕಾಯ್ತು ತೇಗ್ ಬರೋವರೆಗೂ ತಿನ್ಬಾರ್ದು. ಅದನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋಣ. ಸೊ ತಿಂತಾ ಇದೀವಿ, ಎಷ್ಟು ಬೇಕು ಅಷ್ಟೇ ಕ್ವಾಲಿಟಿ, ಅದನ್ನ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲರೂ ಏನ್ ಮಾಡ್ತಿದ್ದಾರೆ, ಅಪರಿಮಿತವಾಗಿ ಬೇಡ ಬೇಡ ಅಂದ್ರೂ ಕೂಡ ತಿಂತಾನೇ ಇದಾರೆ. ಅದು ಬೇಕಿಲ್ಲ ಆದ್ರೂ ಮುಂದೆ ಸಿಗುತ್ತೋ ಇಲ್ವೋ, ಈ ಟೇಸ್ಟ್ ಮಾಡ್ತಾರೋ ಇಲ್ವೋ, ತಿನ್ಬಿಡೋಣ ಈಗ್ಲೇ ಸಿಕ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ತಿಂತಿದ್ದಾರೆ. ಸೊ ಅದಕ್ಕೆ ಮಿತವಾಗಿ ಪರಿಮಿತವಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಸೇವಿಸ್ಬೇಕು. ಅವಸರವಿದ್ದಾಗ ಮಾತ್ರ ಸೇವಿಸ್ಬೇಕು, ಅವಸರವಿಲ್ಲದೆ ಇದ್ದಾಗ ತಿನ್ಬಾರ್ದು. ಏನಾಗುತ್ತೆ, ಸೊ ಅದು ಕೂಡ ಶಕ್ತಿ ವ್ಯರ್ಥ. ನೀವು ತಿಂದಿರುವಂತ ಆಹಾರ ಅವಸರ ಇಲ್ಲ, ನಿಮ್ಮ ದೇಹದ ಒಳಗಡೆ ಹೋಗುತ್ತೆ, ಅದು ಶಕ್ತಿಯನ್ನ ಹೀರುತ್ತೆ. ನೀವು ಮಾಡಿರುವ ಧ್ಯಾನದ ಶಕ್ತಿಯೆಲ್ಲ ಹೊರಟೋಗುತ್ತೆ. ಸೊ ನೀವು ತಿಂದಿರುವ 2 ತುತ್ತು ಅನ್ನದಿಂದ ನೀವು ಮಾಡಿರುವ 1 ಗಂಟೆ ಶಕ್ತಿ ವ್ಯರ್ಥ ಆಗುತ್ತೆ. ಆ 2 ತುತ್ತು ಆಹಾರ ಕಡಿಮೆ ಮಾಡಿದ್ರೆ ನಿಮ್ಮ ಶಕ್ತಿಯನ್ನು ಎಷ್ಟು ವೃದ್ಧಿಸ್ಕೋಬಹುದು. ಅದಕ್ಕೆ ಯಾವಾಗ್ಲೂ 2 ತುತ್ತು ಕಡಿಮೆನೆ ತಿನ್ನಿ ಅಂತ ಹೇಳ್ತಿದ್ದಾರೆ. ಅದೇ ಮಿತಾಹಾರ. ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ. ಸೊ ಅದಕ್ಕೆ
ಪೂರ್ತಿಯಾಗಿ ನಮ್ಗೆ ಹಶ್ವಿದ್ದಾಗ ಮಾತ್ರ ತಿನ್ಬೇಕು, ಹಶ್ವಿಲ್ದಿದ್ರೆ ತಿನ್ಬಾರ್ದು. ಎಷ್ಟು ತಿನ್ಬೇಕು, ಯಾವಾಗ ತಿನ್ಬೇಕು ಎಲ್ಲ ನಮಗೆ ಮಿತ ಆಹಾರ ತಿಳಿಸುತ್ತೆ. ಸೊ ಮಿತ ಆಹಾರ ಅಂದ್ರೆ ಎಷ್ಟು ಸ್ವೀಕರಿಸಬೇಕು, ಯಾವಾಗ ಸ್ವೀಕರಿಸಬೇಕು. ಹಸ್ವಿದ್ದಾಗ ಮಾತ್ರ ತಿನ್ಬೇಕು, ಹಸ್ವಿದ್ದಾಗ ಎಷ್ಟು ಆಹಾರ ತಿನ್ಬೇಕು ಅಷ್ಟು ಮಾತ್ರ ತಿನ್ಬೇಕು, ಅದು ಮಿತ ಆಹಾರ. ಸೊ ಫಸ್ಟ್ನೇದು ಯುಕ್ತ ಆಹಾರ, ಎರಡನೇದು ಮಿತ ಆಹಾರ, ಮೂರನೇದು ಬಂದು ನಿರಾಹಾರ. ಏನು ನಿರಾಹಾರ ಅಂದ್ರೆ, ಸೊ ಮಾಸ್ಟರ್ಸ್ ನಾನು ಈ ಆಹಾರ ಪದ್ಧತಿ ಶುರುವಾಗೋದಕ್ಕೂ ಮುಂಚೆ ನಾವೆಲ್ಲ ಒಂದು ಚಾಲೆಂಜ್ ಅನ್ನ ತಗೊಂಡ್ವಿ. ಏನ್ ತಗೊಂಡ್ವಿ? ವಾರದಲ್ಲಿ 1 ದಿನ ಉಪವಾಸ ಮಾಡ್ಬೇಕು, ಅದೇ ನಿರಾಹಾರ. ಸೊ ಮಹಾತ್ಮ ಗಾಂಧೀಜಿಯವರು ವಾರದಲ್ಲಿ 1 ದಿನ ಕಂಪ್ಲೀಟ್ ಆಗಿ ಏನು ಸ್ವೀಕರಿಸ್ತಿರ್ಲಿಲ್ಲ ಅಂತ. ನೀರು ಮಾತ್ರ, ಬಾಯಾರಿಕೆ ಆದ್ರೆ ನೀರು ಮಾತ್ರ, ಅದು ಬಿಟ್ರೆ ಏನೂ ಸ್ವೀಕರಿಸ್ತಿರ್ಲಿಲ್ವ. ಅವ್ರು ಕಂಪ್ಲೀಟ್ ಆಗಿ ಉಪವಾಸ ಇದ್ರಂತೆ. ಅದನ್ನೇ ವಾಟ್ ಫುಡ್ ವಾಟ್ಸೋ ಎವರ್, ನಾವೇನ್ ತಿಂತೀವೋ ಅದೇ ಆಗ್ತೀವಿ. ಅದಕ್ಕೆ ನಮ್ಮ ಆಹಾರ ಪದ್ಧತಿ ಸರಿಯಾಗಿರ್ಬೇಕು. ಸೊ ಆ ಮಹಾತ್ಮ ಗಾಂಧೀಜಿಯವರೇ ಉಪವಾಸ ಮಾಡಿದಾರಂದ್ರೆ ನಮಗ್ ಮಾಡೋದಕ್ಕೆ ಸಾಧ್ಯವಿಲ್ವಾ? ಹೇಗ್ ಸಾಧ್ಯ ಇಲ್ಲ? ನಾವೇನೋ ಅದ್ರ ಬಗ್ಗೆ ದೃಷ್ಟಿ ವಹಿಸ್ತಾ ಇಲ್ಲ. ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದೆ, ನಾವು ಆಹಾರ ತಿಂದ್ರೆ ಶಕ್ತಿಯಾಗಿರ್ತೀವಿ, ತಿಂದಿಲ್ಲ ಅಂದ್ರೆ ನಮ್ಮ ದೇಹ ನಮಗೆ ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ ನಮ್ಮ ಎಲ್ಲದನ್ನ ಫಿಕ್ಸ್ ಮಾಡ್ಕೊಬಿಟ್ಟಿದೀವಿ. ಅದು ಅಲ್ಲ, ತಪ್ಪು. ಸೊ ಅಂತ ನಮ್ಮ ಮಹಾತ್ಮ ಗಾಂಧಿಯವರೇ ಮಾಡಿದ್ದಾರೆ ಅಂದ್ರೆ ನಮಗೂ ಸಾಧ್ಯ ಇದೆ, ನಾವು ಕೂಡ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವೆಲ್ಲರೂ. ಸೊ ವಾರಕ್ಕೆ 7 ದಿನ ತಿನ್ನೋದು ಅವಸರನ ನಮ್ಗೆ? ಸೊ ಇದಕ್ಕೆ 7 ದಿನ ತಿನ್ನೋದಕ್ಕಿಂತ ವಾರದಲ್ಲಿ 1 ದಿನ ಉಪವಾಸ ಮಾಡಬೇಕು, ಅಟ್ಲೀಸ್ಟ್ 1 ದಿನ. ಅದನ್ನ ನಾವು ಏನಾದ್ರೂ ಒಂದು ವ್ರತ ಅಥವಾ ನಮ್ಮ ಒಂದು ಚಾಲೆಂಜ್ ಏನಾದ್ರೂ ಒಂದು ತಗೊಂಡು ಸ್ವೀಕರಿಸಿ ಮಾಡ್ಲೇಬೇಕು. ಸೊ ಮಹಾತ್ಮ ಗಾಂಧಿಯವರು ಪ್ರತಿ ಸೋಮವಾರ ಉಪವಾಸ ಮಾಡ್ತೀವಿ. ವಾರಕ್ಕೆ 1 ದಿನ ಅಂದ್ರೆ ಪ್ರತಿ ಸೋಮವಾರ. ನಾವು ಕೂಡ ಈ ಸೋಮವಾರ, ಮಂಗಳವಾರ, ಸೊ ಸಂಡೇ ಟು ಸಾಟರ್ಡೆ 7 ದಿನ ಇದೆ, ಆವತ್ತಿನ ದಿನದಲ್ಲಿ 1 ದಿನ ಫಿಕ್ಸ್ ಮಾಡ್ಕೋಬೇಕು. ಇವತ್ತಿನ ದಿನ ನಾನು ಉಪವಾಸ, ಏನೂ ತಿನ್ನಲ್ಲ ಅನ್ನುವಂತ ನಿರಾಹಾರ ಅಭ್ಯಾಸ ನಾವೆಲ್ಲರೂ ಮಾಡ್ಕೋಬೇಕು. ಸೊ ಇಲ್ಲಿ ಏನಾಗುತ್ತೆ, ಸೊ ಕಂಪ್ಲೀಟ್ ಆಗಿ ನಾವು ಉಪವಾಸ ಮಾಡ್ಬೇಕು. ಈಗ 7 ದಿನ ತಿಂತಾ ಇದ್ರೆ ಏನಾಗತ್ತೆ ನೀವೇ ಯೋಚನೆ ಮಾಡಿ. ನಮ್ಮ ಮನಸ್ಸನ್ನ, ನಮ್ಮ ಯೋಚನೆಯನ್ನ ಕಂಪ್ಲೀಟ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ? ರೋಗಿ ಆಗ್ತೀವಿ, ಆರೋಗ್ಯ ಕೆಡುತ್ತೆ, ನಮ್ಮ ಮನಸ್ಸು ಕೆಡುತ್ತೆ, ನಮ್ಮ ದೇಹ ಕೆಡುತ್ತೆ. ಅದನ್ನ ನಿಲ್ಲಿಸೋದಕ್ಕೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇಲ್ಲಿ ಮನುಷ್ಯನ ತರನೇ ಜೀವಿಸ್ಬೇಕು. ನಾವು ತಿನ್ನುವ ಆಹಾರ ಮಿತವಾಗಿರ್ಬೇಕು, ಯುಕ್ತವಾಗಿರ್ಬೇಕು, ಸಮ್ಟೈಮ್ಸ್ ನಿರಾಹಾರ ಆಗಿರ್ಬೇಕು. ಸೊ ಹೇಗೆ ಅಂದ್ರೆ, ಸೊ ಸಿಗುತ್ತೆ ನಮ್ಮ ಭೂಮಿ ಮೇಲೆ, ನಾವು ಯಾವ ಕ್ಷಣದಲ್ಲಿ ಇರ್ತೀವೋ ಪ್ರತಿ ಕ್ಷಣದಲ್ಲಿ ಆಹಾರ ಇದ್ದೇ ಇರುತ್ತೆ. ಬಟ್ ನಾವು ಸಿಗಲ್ವೇನೋ ಅನ್ನೋ ನಮ್ಮ ಯೋಚನೆಯಿಂದ ನಾವು ತಿಂತಾನೆ ಇರ್ತೀವಿ, ಅದು ನಮ್ದು ತಪ್ಪು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಆಹಾರವನ್ನ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಬೇಕು, ಬೇಡದೇ ಇದ್ದಾಗ ಬಿಡ್ಬೇಕು. ಈಗ ಕೆಲವೊಂದು ಪ್ರಾಣಿಗಳಿದೆ, ನಮಗೆಲ್ಲ ಗೊತ್ತಿದೆ. ಸೊ ಪ್ರಾಣಿಗಳು ಏನ್ ಮಾಡುತ್ತೆ, ಆಹಾರ ಸಿಕ್ಕಾಗ ತಿನ್ನುತ್ತೆ, ಇಲ್ದೇ ಇದ್ದಾಗ ನಿರಾಹಾರಿಯಾಗೇ ಇರುತ್ತೆ. ಆದ್ರೆ ನಾವು ಆ ನಿರಾಹಾರವನ್ನ ಫಾಲೋನೇ ಮಾಡಲ್ಲ. ಈಗ ಈಗ ಒಂದು ಪ್ರಾಣಿಗೆ ಆಹಾರ ಸಿಕ್ಕಿದೆ, ತಿಂದಿದೆ, ಮತ್ತೆ ಸಿಕ್ಕರು ಅದು ತಿನ್ನಲ್ಲ, ಅದು ಇಟ್ಕೊಳ್ಳುತ್ತೆ ತಿನ್ನೋಣ ಅಂತ, ಬಟ್ ತಿನ್ನಲ್ಲ ಅದು. ಇವಾಗ ಉದಾಹರಣೆ, ಒಂದು ಸಿಂಹ ಬೇಟೆಯಾಡಿದೆ ಅಂದ್ರೆ ಬೇಟೆಯಾಡಿ ತಂದು ಇಟ್ಕೊಳ್ಳುತ್ತೆ, ಎಷ್ಟು ಬೇಕಷ್ಟು ತಿಂದು ಸುಮ್ಮನೆ ಕೂತ್ಕೊಳ್ಳುತ್ತೆ. ಅದಿಷ್ಟು ಸಿಕ್ಕಿದೆ ಅಂತ ತಿನ್ನಲ್ಲ ಅದು. ಸೊ ಅದು ಬಿಟ್ಟು ಬಿಟ್ಟು ತಿನ್ನುತ್ತೆ. ಬಟ್ ಮನುಷ್ಯ ಆಗಲ್ಲ. ಈಗ ಏನೋ ಒಂದು ಆಹಾರ ಅವನಿಗೆ ಫೇವ್ರೇಟ್ ಸಿಕ್ಬಿಟ್ಟಿದೆ ಅಂದ್ರೆ ಮತ್ತೆ ಸಿಗುತ್ತೋ ಇಲ್ಲೋ, ಅವನ್ಗೆ ಎಷ್ಟಾದ್ರೂ ಆಗ್ಲಿ ತಿನ್ಬಿಡೋಣ ಅನ್ನೋ ಒಂದು ಭಾವನೆ ಇರುತ್ತೆ. ಅದು ಅದನ್ನ ನಿರ್ಮೂಲನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯುಕ್ತ ಆಹಾರ, ಮಿತ ಆಹಾರ, ನಿರಾಹಾರ. ನಾವ್ ಯಾವಾಗ ಯುಕ್ತ ಆಹಾರದಲ್ಲಿರ್ತೀವಿ, ಮಿತ ಆಹಾರ ಸೇವಿಸ್ತೀವಿ. ಅಂದ್ರೆ ಸರಿಯಾದ ಆಹಾರ ಪದ್ಧತಿಯಲ್ಲಿದ್ದಾಗ ನಮ್ಮ ಆಹಾರ ಪದ್ಧತಿ ಏನಾಗಿರುತ್ತೆ, ಮಿತವಾಗಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಬ್ರೇಕ್ ದ ರೊಟೀನ್ ಮಾಡ್ಬೇಕು ಫಾರ್ ಈಟಿಂಗ್. ನಾವು ತಿನ್ನೋದ್ರಲ್ಲೂ ಕೂಡ ಬ್ರೇಕ್ ಮಾಡ್ಬೇಕು. ಅಂದ್ರೆ 7 ದಿನ ತಿಂತಿರ್ತೀವಿ, ಆ 7 ದಿನದಲ್ಲಿ 1 ದಿನ ನಾವೇನ್ ಮಾಡ್ಬೇಕು, ಬ್ರೇಕ್ ಮಾಡ್ಬೇಕು. ಸೊ ಅದಕ್ಕೆ ಈ ಒಂದು ಸರಿಯಾದ ಆಹಾರ ಪದ್ಧತಿ, ಈ 3 ಸೂತ್ರಗಳನ್ನ ನಾವು ಅಳವಡಿಸ್ಕೊಂಡ್ರೆ ಸೊ ನಮ್ದು ಏನಾಗುತ್ತೆ, ಜೀವನ
ಸರಿಯಾದ ಜೀವನ ಪದ್ಧತಿಯಾಗುತ್ತೆ. ಸೊ ಇದಕ್ಕೆ ಇನ್ನೊಂದು ನೀವೆಲ್ಲ ಕೇಳಿರ್ತೀರಿ, ಲಂಕಣಂ ಪರಮ ಔಷಧಂ. ಅದರ ಬಗ್ಗೆ ನಮ್ಮ ಗುರುಗಳು ಅದ್ಭುತವಾಗಿ ತಿಳಿಸಿದ್ದಾರೆ. ಅದು ಹೇಗೆ ಸಾಧ್ಯ, ಉಪವಾಸದಿಂದ ನಮ್ಮ ರೋಗಗಳು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಈ 3 ಸೂತ್ರಗಳನ್ನ ನಾವು ಅಳವಡಿಸ್ಕೋಬೇಕು ಮಾಸ್ಟರ್ಸ್. ಸೊ ಏನೇನನ್ನ ಅಳವಡಿಸ್ಕೋಬೇಕು ಅಂತಂದ್ರೆ, ಸೊ ನಾವು ಯುಕ್ತಾಹಾರ, ಮಿತಾಹಾರ, ನಿರಾಹಾರ. ಸೊ ಈ ನಿರಾಹಾರ ಅನ್ನೋದು ವಾರದಲ್ಲಿ 1 ದಿನ ನನಗೆ ತಿಳಿದಂಗೆ ಚಾಲೆಂಜನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡಿ ಅದನ್ನ ಆಚರಣೆಗೆ ತಗೊಂಡ್ಬರ್ತಾ ಇದ್ದೀರಿ ಅನ್ಕೋತಿದ್ದೀನಿ. ಎಲ್ರೂ ಮಾಡೋಣ, ಎಲ್ರಿಗೂ ಸಾಧ್ಯ ಇದೆ. ಸೊ ಈ ಆಹಾರ ಪದ್ಧತಿ ಸರಿಯಾಗಿದ್ರೆ ನಮ್ಮ ಆಲೋಚನೆ ಸರಿಯಾಗಿರುತ್ತೆ. ಅದನ್ನೇ ನಾನು ಹೇಳಿದ್ದು, ದೇಹ, ಮನಸ್ಸು, ಬುದ್ಧಿ. ಸೊ ದೇಹದ ಮೇಲೆ ಏನ್ ಬರುತ್ತೆ ನಮಗೆ? ರೋಗ. ಮನಸ್ಸು ಯೋಚನೆ, ಬುದ್ಧಿ ಅಜ್ಞಾನ. ಸೊ ದೇಹ ನೋಡಿ, ಆಹಾರ ಸರಿ ಇಲ್ಲ ಅಂದ್ರೆ ನಮ್ಮ ಆಲೋಚನೆ ಸರಿ ಇರಲ್ಲ, ಆಲೋಚನೆ ಸರಿ ಇರಲ್ಲ ಅಂದ್ರೆ ನಾವು ಅಜ್ಞಾನಿಗಳಾಗ್ತೀವಿ. ದೇಹದಲ್ಲಿ ಆಹಾರ ಸರಿ ಇದ್ರೆ ನಾವು ಆರೋಗ್ಯವಾಗಿರ್ತೀವಿ, ಮನಸ್ಸಿನ ಆಲೋಚನೆ ಸರಿ ಇರುತ್ತೆ, ಅವಾಗ ನಮ್ಮ ಬುದ್ಧಿ ಏನಾಗುತ್ತೆ, ನಾವು ಜ್ಞಾನದ ಕಡೆ ಹೋಗ್ತೀವಿ. ಈ 3 ಒಂದಕ್ಕೊಂದು ಇಂಟರ್ಲಿಂಕ್, ದೇಹ, ಮನಸ್ಸು, ಬುದ್ಧಿ. ಅದೇ ನಮಗೆ ಇಲ್ಲಿ ಆಹಾರದಿಂದ ಮನಸ್ಸು, ಸೊ ಆಹಾರದಿಂದ ಆಲೋಚನೆ, ಆಲೋಚನೆಯಿಂದ ನಮ್ಮ ಜ್ಞಾನ. ನಾವೇನನ್ನ ನೋಡ್ತೀವಿ ಅದನ್ನ ಕ್ರಿಯೇಟ್ ಮಾಡ್ಕೊಂತೀವಿ. ಅದಕ್ಕೆ ನಮ್ಮ ಆಲೋಚನೆ ಸರಿ ಇರಬೇಕು ಅಂದ್ರೆ ನಮ್ಮ ಆಹಾರ ಸರಿ ಇರಬೇಕು, ಆಹಾರ ಸರಿ ಇದ್ರೆ ನಮ್ಮ ಜ್ಞಾನ ಕೂಡ ಸರಿಯಾದ ಜ್ಞಾನವನ್ನ ನಾವು ಪಡ್ಕೊಂತೀವಿ. ಅದು ಹೇಗೆ ಒಂದಕ್ಕೊಂದು ಇಂಟರ್ಲಿಂಕ್, ಅದೇ ಲಂಕಣಂ ಪರಮ ಔಷಧಂ. ಅದನ್ನ ನೆಕ್ಸ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.